A very good morning, students. So, in today's class, we'll discuss the accountancy syllabus, that is first chapter of accountancy, that is introduction to accounting. So, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅಕೌಂಟೆನ್ಸಿ ಸಿಲೆಬಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಅನ್ನು ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ದಟ್ ಈಸ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಸೊ ಅಕೌಂಟಿಂಗ್ ಅಂತ ಬಂದ್ರೆ, ಸೊ ಅಕೌಂಟಿಂಗ್ ಅಂದ್ರೆ ಏನು? ಸೊ ಅಕೌಂಟ್ಸ್ ಅಂತ ನೀವು ಎಲ್ಲಾದ್ರೂ ಕೇಳಿದ್ದೀರಾ? ಕೇಳಿರ್ತೀವಿ. ಸೊ ಏನು ಅಕೌಂಟೆಂಟ್ ಅಂದ್ರೆ, ಸೊ ಲೆಕ್ಕಗಳನ್ನ ಒಂದು ಬುಕ್ ಅಲ್ಲಿ ಬರೆದಿಡೋದಕ್ಕೆ ಅಕೌಂಟೆಂಟ್ ಅಂತ ಕರಿತೀವಿ. ಸೊ ಅದು ಈಗಲೇ ಬಂದಿರೋದಿಲ್ಲ, ಸೊ ಅಂದ್ರೆ ರೀಸೆಂಟ್ ಆಗಿ ಬಂದಿರೋದಿಲ್ಲ. ಸೊ ಇದು ಏನ್ಷಿಯಂಟ್ ಟೈಮ್ಸ್ ಇಂದನೂ ಏನಾಗಿದೆ, ಇದು ಅಕೌಂಟಿಂಗ್ ಅನ್ನೋ ಪದ ಏನಾಗಿದೆ ಬಂದಿದೆ. ಸೊ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಫಾದರ್ ಅಂತ ಏನಿರ್ತಾರೆ, ಸೊ ಫೌಂಡರ್ ಅಂತ ಏನಿರ್ತಾರೆ, ಫೌಂಡರ್ ಆಫ್ ದ ಸಬ್ಜೆಕ್ಟ್ ಅಂತ ಏನಿರ್ತಾರೆ. ಸೊ ಇದರಲ್ಲೂ ಕೂಡ ಸೊ ಫೌಂಡರ್ ಅಂತ ಇಲ್ಲ, ಫಾದರ್ ಅಂತ ಇಲ್ಲ. ಸೊ ಬಟ್ ಏನಾಗಿದೆ, ಆ ಅಕೌಂಟಿಂಗ್ ಅನ್ನೋದೇನಿದೆ, ಆ ಪದವನ್ನ ಯಾರು ಮೊದಲಿಗೆ ಬಳಸಿದ್ರು ಅನ್ನೋದನ್ನ ನಾವಿಲ್ಲಿ ಹೇಳ್ತೇವೆ. ಸೊ ಅದನ್ನ ಯಾರು ಬಳಸಿದ್ರು ಮೊದಲಿಗೆ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ, ಅದನ್ನ ಯಾರು ಬಳಸಿದ್ರು ಅಂತ ಹೇಳಿದ್ರೆ ಲೂಕಾ ಪೆಸಿಯೋಲಿ ಅಂತ ಇದ್ದವರು. ಸೊ ಅವರು ಏನ್ ಮಾಡ್ತಾರೆ, ಒಂದು ಬುಕ್ ಅನ್ನ ಬರೀತಾರೆ. ಸೊ ಮ್ಯಾಥಮೆಟಿಕ್ಸ್ ಮೇಲೆ ಏನ್ ಮಾಡ್ತಾರೆ, ಅವರು ಬುಕ್ ಅನ್ನ ಬರೀತಾರೆ. ಸೊ ಆ ಬುಕ್ ಹೆಸರು ಏನು ಅಂತ ಹೇಳಿದ್ರೆ ಸಮಾಧಿ. So Luca Pacioli, so he wrote a book on mathematics that is called Samadhi in the year 1494. So in the year 1494. So 1494 ಏನ್ ಮಾಡ್ತಾರೆ, ಲೂಕಾ ಪ್ಯಾಸಿಯೋಲಿ. ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಬುಕ್ ಅನ್ನ ಬರೀತಾರೆ, ಮ್ಯಾಥಮೆಟಿಕ್ಸ್ ಮೇಲೆ ಒಂದು ಬುಕ್ ಅನ್ನ ಬರೀತಾರೆ. ಸೊ ಅದು ಏನು, ಅದರ ಹೆಸರೇನು, ಸಮಾಧಿ ಅಂತ ಹೇಳ್ತಾರೆ. So a portion of this book contains knowledge of business and bookkeeping. So ಈ ಬುಕ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ನಾಲೆಜ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ನ ನಾಲೆಜ್ ಇರುತ್ತೆ ಅದರಲ್ಲಿ. ಸೊ ಇಟ್ ಕಂಟೈನ್ಸ್ ದ ನಾಲೆಜ್ ಆಫ್ ಬಿಸ್ನೆಸ್ ಅಂಡ್ ಆಲ್ಸೋ ಬುಕ್ ಕೀಪಿಂಗ್. ಸೊ ಇಲ್ಲಿ ಬುಕ್ ಕೀಪಿಂಗ್ ಅಂತ ಬಂದ್ರೆ, ಸೊ ಬುಕ್ ಕೀಪಿಂಗ್ ಮೀನ್ಸ್ ಇಟ್ ಈಸ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಟ್ರಾನ್ಸಾಕ್ಷನ್ಸ್ ಗಳು ಏನಾಗ್ತವೆ, ಸೊ ಅವನ್ನ ನಾವು ಒಂದು ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಅದಕ್ಕೆ ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. ಸೊ ಅವೆಲ್ಲ ಏನ್ ಮಾಡ್ತಾರೆ, ಸೊ ಇವೆಲ್ಲ ಕಾನ್ಸೆಪ್ಟ್ ಗಳನ್ನ ಅವರು ಆ ಬುಕ್ ಅಲ್ಲಿ ಏನ್ ಮಾಡ್ತಾರೆ, ರಚನೆಯನ್ನ ಮಾಡ್ತಾರೆ. ಇನ್ ಫ್ಯಾಕ್ಟ್ ದಿಸ್ ಬುಕ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಬುಕ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸೊ ಇದು ಫಸ್ಟ್ ಬುಕ್ ಆಗಿದೆ. ದಿಸ್ ಇಸ್ ದ ಫಸ್ಟ್ ಬುಕ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಬರುತ್ತೆ. ಸೊ ಅದನ್ನ ನನಗೆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ, ಆಫ್ book keeping. Later on, accounting developed with contributions of many individuals and institutions. So ಅದಾದ್ಮೇಲೆ, ಸೊ ಇವ್ರ ಬುಕ್ ಬರೆದಾದ್ಮೇಲೆ, ಸೊ ಆಫ್ಟರ್ ಹಿಸ್ ಬುಕ್ many of the other individuals and institutions started developing accounting. ಸೊ ಅಕೌಂಟೆನ್ಸಿಯನ್ನ ಅದಾದ ನಂತರ, ಆ ಬುಕ್ ಬಂದಾದ ನಂತರ ಏನ್ ಮಾಡ್ತಾರೆ, ಒಬ್ಬರೇ ಏನ್ ಮಾಡ್ತಾರೆ, ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಅಕೌಂಟಿಂಗ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಆಗಿದೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಸೊ ಸಿಂಪಲ್ ಆಗಿದೆ. ಸೊ ಇದನ್ನ ನೀವು ಏನ್ ಮಾಡಬೇಕು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸೊ ಹೇಗೆ ಅಕೌಂಟಿಂಗ್ ಸ್ಟಾರ್ಟ್ ಆಯ್ತು, ಸೊ ಇದು ಈಗಲೇ ಬಂದಿರೋದಲ್ಲ, ಏನ್ಷಿಯಂಟ್ ಟೈಮ್ಸ್ ಇಂದ ಬಂದಿರೋದು. ಸೊ ಏನ್ ಮಾಡ್ತಾರೆ, ಇದಕ್ಕೆ ಫಾದರ್ ಇಲ್ಲ, ಸೊ ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಇಲ್ಲ. ಸೊ ಬಟ್ ಏನ್ ಮಾಡಿದ್ದಾರೆ, ಒಂದು ಬುಕ್ ಅನ್ನ ಬರೆದಿದ್ದಾರೆ, ಲುಕಾ ಪಸಿಯೋಲಿ. ಸೊ ಅವ್ರೇನ್ ಮಾಡ್ತಾರೆ, ಈ ರೋಟ್ ಅ ಬುಕ್ ಆನ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ, ಸೊ ಅದರ ಹೆಸರು ಏನಿದೆ, ಬುಕ್ ಟೈಟಲ್ ಕಾಲ್ಡ್ ಸಮಾಧಿ ಇನ್ ದ ಇಯರ್ 1494. ಸೊ ಇದಿಷ್ಟು ನೆನಪಿಟ್ಕೊಳ್ಬೇಕು. ಇದಾದ್ಮೇಲೆ ಏನ್ ಮಾಡಿದ್ರು, ಫರ್ದರ್ ಮೆನಿ ಆಫ್ ದ ಇಂಡಿವಿಜುವಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ ಅಕೌಂಟಿಂಗ್. ಸೊ ಇಷ್ಟು ನೆನಪಿಟ್ಕೊಂಡ್ರೆ ನೀವು ಈಸಿಲಿ ಆ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಇಲ್ಲಿ ಬರೀಬೇಕು. ಸೊ ಇದು ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರುತ್ತೆ ಅಂತಂದ್ರೆ, ಬುಕ್ ಕೀಪಿಂಗ್ ಅಂತ ಬರುತ್ತೆ. ಸೊ ಬುಕ್ ಕೀಪಿಂಗ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ವಾಟ್ ಇಸ್ ಬುಕ್ ಕೀಪಿಂಗ್? ಸೊ ಬುಕ್ ಕೀಪಿಂಗ್, simple terms, bookkeeping means recording of all the transactions in the book systematically. So it means recording of transactions, so recording of all the transactions or activities in the books of account systematically. So systematic wise you will record all the transactions is called bookkeeping. So bookkeeping ಅಂದ್ರೆ ಏನು, ನಮ್ಮ ಟ್ರಾನ್ಸಾಕ್ಷನ್ಸ್ ಗಳು ಏನಾಗ್ತವೆ ಬಿಸ್ನೆಸ್ ಅಲ್ಲಿ, ಸೊ ಅವನ್ನ ನಾವೇನ್ ಮಾಡ್ತೀವಿ,
ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಒಂದು ಬುಕ್ ಅಲ್ಲಿ ನಾವು ಸಿಸ್ಟಮ್ಯಾಟಿಕಲಿ ರೆಕಾರ್ಡ್ ಮಾಡ್ತಾ ಸಿಸ್ಟಮ್ಯಾಟಿಕಲಿ ಅಂತಂದ್ರೆ ಡೇಟ್ ವೈಸ್ ಆದ್ರೂ ಆಗಿರ್ಬೋದು, ಕ್ರೋನಾಲಜಿಕಲ್ ಆರ್ಡರ್ ಅಂತ ಕರೀತಾರೆ. ಸೊ ಆ ತರ ನಾವೇನ್ ಮಾಡ್ತೀವಿ, ಅವೆಲ್ಲ ರೆಕಾರ್ಡ್ಸ್ ಗಳನ್ನ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಬುಕ್ ಕೀಪಿಂಗ್ ಆಗಿದೆ. ಸೊ ಈಗ ನೆಕ್ಸ್ಟ್ ಏನು ಅಂತಂದ್ರೆ ಅಕೌಂಟೆನ್ಸಿ ಅಂತ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ಅಕೌಂಟೆನ್ಸಿ? ಸೊ ಅಕಾರ್ಡಿಂಗ್ ಟು ಎರಿಕ್ ಕೊಹ್ಲರ್, so he says accountancy is a theory and practice of accounting. So it means accounting is a theory. So he says accounting is a theory. So accounting ಅನ್ನೋದು theory ಆಗಿದೆ. So ಅದರ ಜೊತೆಗೆ ನಾವೇನ್ ಮಾಡ್ತೀವಿ, and practice of accounting. So we will practice accounting in this. So accountancy, it means a theory and also a practice of accounting. ಸೊ ಅಕೌಂಟ್ ಅನ್ನೋದೇನಿದೆ, ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ಥಿಯರಿ ಕೂಡ ಇದೆ, ಅಂದ್ರೆ ಪ್ರಿನ್ಸಿಪಲ್ಸ್ ಕೂಡ ಇರ್ತವೆ. ಅದ್ರ ಜೊತೆಗೆ ನಾವು ಅದರ ಅಕೌಂಟಿಂಗ್ ಅನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಯಾರು ಹೇಳ್ತಾರೆ? ಎರಿಕ್ ಕೊಹ್ಲರ್ ಏನ್ ಮಾಡ್ತಾನೆ, ಸೊ ಈ ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ ಅಕೌಂಟಿಂಗ್ಗೆ. ಸೊ ಇನ್ನೊಂದು ಡೆಫಿನೇಷನ್ ಇದೆ. ಸೊ ಅಕಾರ್ಡಿಂಗ್ ಟು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ, ಇಟ್ ಇಸ್ ಶಾರ್ಟ್ ಫಾರ್ಮ್. So accounting, so American Institute of Certified Public Accountants. So definition anta kelidaga, so if they ask definition, if they ask you to write definition, then you have to write according to. So you have to start with according to. So according to American Institute of Certified Public Accountants, so they says that accounting is an art of recording. So it is an art. So accounting is an art. So not everybody can prepare or write accounting. So it is an art of recording. So it is an art of recording. Classifying. So they will classify, separate it, and summarizing in a significant manner in terms of money, transaction, and events which are in part at least of financial character and interpreting the results thereof. ಸೊ ಈ ತರ ಏನ್ ಮಾಡಿದ್ದಾರೆ, ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇವ್ರು ಏನ್ ಹೇಳ್ತಾ ಇದ್ದಾರೆ, ಇಟ್ ಇಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಕಲೆ ಆಗಿದೆ. ಸೊ ರೆಕಾರ್ಡಿಂಗ್ ಮಾಡಬೇಕು, ಸೊ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರು ಅದಕ್ಕೂ ಒಂದಿಷ್ಟು ನಾಲೆಜ್ ಬೇಕು, ಅದು ಕಲೆ ಆಗಿದೆ. ಆ ನಂತರ ಏನ್ ಮಾಡ್ತಾರೆ, ದೇ ವಿಲ್ ಕ್ಲಾಸಿಫೈ. ಸೊ ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ಯಾವ್ಯಾವ ಅಕೌಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಬೇಕು, ಯಾವನ್ನ ನಾವು ಮಾಡಬಾರ್ದು, ಸೊ ಅನ್ನೋದನ್ನ ಕ್ಲಾಸಿಫೈ ಮಾಡ್ತಾರೆ. ಆ ನಂತರ ಸಮರೈಸ್ ಮಾಡ್ತಾರೆ. ಸೊ ಸಮರೈಸ್ ಅಂತಂದ್ರೆ ಸ್ಟಡಿ ಮಾಡ್ತಾರೆ ಇನ್ ಅ ಸಿಗ್ನಿಫಿಕೆಂಟ್ ಮ್ಯಾನರ್, ಸೊ ಇಂಪಾರ್ಟೆಂಟ್ ಮ್ಯಾನರ್. ಸೊ ಏನ್ ಮಾಡ್ತಾರೆ, ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ಸ್ಟಡಿ ಮಾಡ್ತಾರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸೊ ಮನಿ ಮೆಜರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಏನಿರ್ತವೆ, ಸೊ ಅಂದ್ರೆ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಇನ್ ಟರ್ಮ್ಸ್ ಆಫ್ ಮನಿ, ಸೊ ಅಂತವನ್ನ ಮಾತ್ರ ಏನ್ ಮಾಡ್ತಾರೆ, ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಸೊ ಯಾವ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ದುಡ್ಡಿನ ಒಂದು ಮೌಲ್ಯಮಾಪನ ಏನ್ ಮಾಡ್ತಾರೆ, ಸೊ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಅದರಲ್ಲಿ ಸೊ ಆ ತರ ಬರುವುದನ್ನ ನಾವೇನ್ ಮಾಡ್ತೀವಿ, ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಹೇಳ್ತಾರೆ. ಸೊ ಇನ್ನೊಂದಿಷ್ಟು ಡೆಫಿನೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅನದರ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಸೊ ಇಟ್ ಇಸ್ ಕಾಲ್ಡ್ AANA, American Accounting Association. They says that accounting is a process. So accounting ಅನ್ನೋದು ಏನ್ ಹೇಳ್ತಾರೆ, it is a process of identifying. So it will identify which all to be recorded, measuring in terms of money, and communicating economic information. So they will record and communicate that information to the users. So who all needed that information. So it will provide to them to permit informed judgments and decisions by users of information. So accountants, what they will do, so they will provide all the information to the users of that information. For example, investors, shareholders, so and also for further decisions of the management.
ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಐಡೆಂಟಿಫೈ ಮಾಡುತ್ತೆ, ಅಕೌಂಟಿಂಗ್ ಅನ್ನೋದು ಏನ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ, ಮೆಜರ್ ಮಾಡುತ್ತೆ, ಅದನ್ನ ಮೌಲ್ಯಮಾಪನ ಮಾಡುತ್ತೆ, ಆನಂತರ ಕಮ್ಯುನಿಕೇಶನ್ ಮಾಡುತ್ತೆ. ಸೊ ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಸೊ ಈಗ ನಾವೇನ್ ಮಾಡ್ತೀವಿ, ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ ಅಕೌಂಟೆಂಟ್ಸ್. ಸೊ ಯಾಕೆ ರೆಕಾರ್ಡ್ ಮಾಡ್ತಾರೆ, ನಮ್ಗೆ ಅದರಿಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾರೆ, ಯಾರಿಗೆ ಅದು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅದನ್ನ ಏನ್ ಮಾಡ್ತಾರೆ, ಅವರಿಗೆ ಅದನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ ಅವ್ರಿಗೆ, ಸೊ ಯೂಶುವಲಿ ಯಾರಿಗೆ ಪ್ರೊವೈಡ್ ಮಾಡ್ತಾರೆ, ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಯಾರಿಗೆ ಪ್ರೊವೈಡ್ ಮಾಡ್ತಾರೆ, ಸೊ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಸೊ ಅವರಿಗೆ ಆ ಇನ್ಫಾರ್ಮೇಶನ್ ಯೂಸ್ ಆಗ್ಬೋದು ಫರ್ದರ್ ಡಿಸಿಷನ್ಗೆ, ಇನ್ವೆಸ್ಟರ್ಸ್ಗೆ ಆಗ್ಬೋದು, ಆನಂತರ ಯಾರಿಗಾಗ್ಬೋದು, ಪಾರ್ಟ್ನರ್ಸ್ಗಳು ಇರ್ತಾರೆ ಕಂಪನಿಲಿ, ಸೊ ಅವ್ರಿಗೆ ಆಗ್ಬೋದು. ಆನಂತರ ಔಟ್ಸೈಡ್ ಇನ್ಫಾರ್ಮೇಶನ್ ಇರ್ತಾರೆ, ಸೊ ಅಂದ್ರೆ ಔಟ್ಸೈಡರ್ಸ್ ಇರ್ತಾರೆ. ಸೊ ನಿಮ್ಮ ಕಂಪ್ನಿಯಲ್ಲಿ ಏನ್ ಮಾಡಿರ್ತಾರೆ, ಹೋಪ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಕಂಪ್ನಿ ಮೇಲೆ. ಸೊ ಅವರು ಕೂಡ ದುಡ್ಡನ್ನ ಹಾಕಿರ್ತಾರೆ ನಿಮ್ಮ ಕಂಪನಿಗೆ. ಸೊ ಅಂತವರಿಗೆ ಕಂಪನಿಯನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ಏನಾಗುತ್ತೆ, ಅವರಿಗೆ ಏನಾಗುತ್ತೆ, ಇಲ್ಲಿ ಸಹಾಯ ಆಗುತ್ತೆ. ಸೊ ಇದು ಅಕೌಂಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರು ಹೇಳಿದ್ದಾರೆ, ಸೊ ದಿಸ್ ಡೆಫಿನೇಷನ್ ಇಸ್ ಗಿವನ್ ಬೈ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಸೊ ಇನ್ನೊಂದಿದೆ, ಸೊ ಇನ್ ಜನರಲ್ ಟರ್ಮ್ಸ್ ಅಕೌಂಟಿಂಗ್ ಮೀನ್ಸ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಂಗ್, ಸೊ ಅಗೇನ್ ಐಡೆಂಟಿಫೈಂಗ್, measuring, recording and communicating the required information. ಸೊ ಇಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ, ಇಟ್ ಇಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಂಗ್ ಅಂತ ಹೇಳ್ತಾ ಇದ್ದಾರೆ. ಆನಂತರ ಮೆಜರ್ಮೆಂಟ್ ಮಾಡ್ತಾರೆ, ಆನಂತರ ರೆಕಾರ್ಡಿಂಗ್ ಮಾಡ್ತಾರೆ, ಆಮೇಲೆ ಕಮ್ಯುನಿಕೇಶನ್ ಮಾಡ್ತಾರೆ. ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಎಕನಾಮಿಕ್ ಇವೆಂಟ್ಸ್. ಸೊ ಇಲ್ಲಿ ಎಕನಾಮಿಕ್ ಇವೆಂಟ್ಸ್ ಅಂತ ಬರುತ್ತೆ. ಸೊ ಎಕನಾಮಿಕ್ ಇವೆಂಟ್ಸ್ ಅಂತ ನೀವು ಬಿಸ್ನೆಸ್ ಸ್ಟಡಿಯಲ್ಲಿ ಕೂಡ ಕೇಳಿದಿರಿ. ಸೊ ಎಕನಾಮಿಕ್ ಇವೆಂಟ್ಸ್ ಅಂದ್ರೆ ಏನು, ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಆಕ್ಟಿವಿಟಿ ಮಾಡ್ತೀವಿ. ಸೊ ಪ್ರೊಡಕ್ಷನ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಸೇಲ್ ಆಗಿರ್ಬೋದು. ಸೊ ಈ ಆಕ್ಟಿವಿಟಿಯನ್ನ ಮಾಡ್ತೀವಿ ವಿಚ್ ಈಸ್ ಪ್ರಾಫಿಟ್ ಮೋಟಿವ್. ಸೊ ಪ್ರಾಫಿಟ್ ಅನ್ನ ಇಟ್ಕೊಂಡು, ಮೋಟಿವ್ ಅನ್ನ ಇಟ್ಕೊಂಡು ನಾವಿಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿರ್ತೀವಿ. ಅದಕ್ಕೆ ಎಕನಾಮಿಕ್ ಇವೆಂಟ್ಸ್ ಅಂತ ಕರಿತೀವಿ. ಆಫ್ ಅನ್ ಆರ್ಗನೈಸೇಷನ್. ಸೊ ಇಲ್ಲಿ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಬಿಸ್ನೆಸ್. ಸೊ ಯೂಶುವಲಿ ಬಿಸ್ನೆಸ್ ಅಂತ ಕರಿತೀವಿ ನಾವು. ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಸಚ್ ಇನ್ಫಾರ್ಮೇಶನ್. ಸೊ ಇಲ್ಲೂ ಕೂಡ ಏನ್ ಹೇಳಿದ್ದಾರೆ, ಸೇಮ್ ಹೇಳಿದ್ದಾರೆ. ಸೊ ಏನ್ ಮಾಡುತ್ತೆ ಅಕೌಂಟಿಂಗ್, ಐಡೆಂಟಿಫೈ ಮಾಡುತ್ತೆ. ಸೊ ಇಟ್ ಐಡೆಂಟಿಫೈಸ್, ಕ್ಲಾಸಿಫೈಸ್, measuring, recording and communicating the required information to its users. ಸೊ ಸಿಂಪಲ್ ಆಗಿ ಹೇಳಿದ್ದಾರೆ. ಸೊ ಇದನ್ನ ನೀವು ಈಸಿಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಈ 4 ವರ್ಡ್ಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಂಗ್, ಮೆಜರಿಂಗ್, ರೆಕಾರ್ಡಿಂಗ್ ಅಂಡ್ ಕಮ್ಯುನಿಕೇಟಿಂಗ್. ಸೊ ಇದಿಷ್ಟು ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿಲಿ ನೀವೇನ್ ಮಾಡ್ಬೋದು, ಅಕೌಂಟಿಂಗ್ ಡೆಫಿನೇಷನ್ ಅನ್ನ ಬರೀಬಹುದು. ಸೊ ಇದಿಷ್ಟು ಅಕೌಂಟಿಂಗ್ ಡೆಫಿನೇಷನ್ ಆಗಿದೆ. ಸೊ ಈಗ ನಮಗೆ ಪ್ರೋಸೆಸ್ ಬರುತ್ತೆ, ಅಕೌಂಟಿಂಗ್ ಪ್ರೋಸೆಸ್ ಅಂತ ಬರುತ್ತೆ. ಪ್ರೋಸೆಸ್ ಆಫ್ ಅಕೌಂಟಿಂಗ್. ಸೊ ಪ್ರೋಸೆಸ್ ಅಂತ ಹೇಳಿದ್ರೆ ಸ್ಟೇಜಸ್ ಆರ್ ಸ್ಟೆಪ್ಸ್ ಅಂತ ಏನ್ ಕರಿತೀವಿ, ಸೊ ಅದಕ್ಕೆ ನಾವು ಪ್ರೋಸೆಸ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ನಲ್ಲಿ ಅದರದೇ ಆದ ಒಂದು ಪ್ರೋಸೆಸ್ ಇದೆ. ಸೊ ಅಕೌಂಟಿಂಗ್ ನಮಗೆ ಇದನ್ನು 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಇದನ್ನು 5 ಮಾರ್ಕ್ಸ್ ಗೆ ನಿಮಗೆ ಕೇಳಿರ್ತಾರೆ. ಸೊ ಪ್ರೋಸೆಸ್ ಯಾವ ತರ ಇರುತ್ತೆ, ಅಕೌಂಟಿಂಗ್ ಪ್ರೋಸೆಸ್, ಅಕೌಂಟಿಂಗ್ ಪ್ರೋಸೆಸ್ economic events, decision making, communication. ಸೊ ಅಕೌಂಟಿಂಗ್ ಪ್ರೋಸೆಸ್ ಅನ್ನೋದೇನಿದೆ, ಸೊ ಈ ತರ ಇರುತ್ತೆ ಅಕೌಂಟಿಂಗ್ ಪ್ರೋಸೆಸ್. ಸೊ ಈ ಡಯಾಗ್ರಾಮ್ ಅನ್ನ ನಿಮಗೆ ಕೇಳಬಹುದು.
ಸೊ ಅಕೌಂಟಿಂಗ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಸೊ ಮೊದಲಿಗೆ ನಾವು ಎಲ್ಲ ರೆಕಾರ್ಡ್ಸ್ ಗಳನ್ನ, ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ, ಸೊ ವಿ ವಿಲ್ ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಅದು ಅಕೌಂಟಿಂಗ್ ಪ್ರೊಸೆಸ್ ಆಗಿದೆ. ಸೊ ಹೇಗೆ ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ, ಮೆಜರ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಅಂಡ್ ಏನ್ ಮಾಡ್ತೀವಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಇದು ಅಕೌಂಟಿಂಗ್ ಪ್ರೊಸೆಸ್ ಆಗಿದೆ. ಸೊ ವಿ ವಿಲ್ ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಸೆಕೆಂಡ್ ಒನ್ ನಾವೇನ್ ಮಾಡ್ತೀವಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಈ ಪ್ರೋಸೆಸ್ ಅಂತ ಹೇಳಿದ್ರೆ ಸ್ಟೆಪ್ಸ್ ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ವಿ ವಿಲ್ ಕಮ್ಯುನಿಕೇಟ್ ದಟ್ ಇನ್ಫಾರ್ಮೇಶನ್ ಟು ದ ಯೂಸರ್ಸ್. ಸೊ ಏನ್ ಮಾಡ್ತೀವಿ, ನಾವು ರೆಕಾರ್ಡ್ ಮಾಡಿರ್ತೀವಿ ಟ್ರಾನ್ಸಾಕ್ಷನ್ ಗಳನ್ನ, ಅದನ್ನ ನಾವೇನ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಆ ಇನ್ಫಾರ್ಮೇಶನ್ ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ನಾವೇನ್ ಮಾಡ್ತೀವಿ, ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ಪ್ರೋಸೆಸ್ ಆಗಿದೆ. ಥರ್ಡ್ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಅಂತ ಹೇಳಿದ್ರೆ, ಸೊ ಇಂಪಾರ್ಟೆಂಟ್ ಡಿಸಿಷನ್ ಇರ್ತವೆ. ಸೊ ಪ್ರೊಡಕ್ಷನ್ ಮಾಡಬೇಕು ಬೇಡವೋ ಅನ್ನೋದು ಒಂದು ಡಿಸಿಷನ್ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡವೋ ಅನ್ನೋದನ್ನ ಡಿಸಿಷನ್ ಆಗಿರುತ್ತೆ. ಸೊ ಇದು ಹೇಗೆ ಡಿಪೆಂಡ್ ಆಗಿರುತ್ತೆ, ಸೊ ನಮ್ಮ ಕಂಪನಿ ರೆಕಾರ್ಡ್ಸ್ ಏನಿರ್ತವೆ, ಸೊ ಬೈ ಚಾನ್ಸ್ ಈಗ ಪ್ರಾಫಿಟ್ ಆಗ್ತಿದೆ ಅನ್ಕೊಳ್ಳಿ. ಸೊ ಪ್ರಾಫಿಟ್ ಆಗ್ತಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಜಾಸ್ತಿ ದುಡ್ಡು ಬರ್ತಿರುತ್ತೆ, ಸೊ ನಮ್ಗೆ ಜಾಸ್ತಿ ಇನ್ಕಮ್ ಬರ್ತಿರುತ್ತೆ. ಸೊ ಇನ್ಕಮ್ ಅಂದ್ರೆ ಪ್ರಾಫಿಟ್. ಸೊ ಪ್ರಾಫಿಟ್ ಬರ್ತಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಅನ್ನ ಗ್ರೋತ್ ಮಾಡೋಕೆ ನಾವೇನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ಸೊ ಅದು ಒಂದು ಡಿಸಿಷನ್ ಆಗಿದೆ. ಸೊ ಈ ತರ ನಮ್ಗೆ ಏನಾಗುತ್ತೆ, ಡಿಸಿಷನ್ ಮಾಡೋದಕ್ಕೆ ಏನಾಗುತ್ತೆ, ಕಮ್ಯುನಿಕೇಶನ್ ಮಾಡೋದ್ರಿಂದ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಸೊ ಫೋರ್ತ್ ಸ್ಟೆಪ್ ಏನಿದೆ, ಎಕನಾಮಿಕ್ ಇವೆಂಟ್. ಸೊ ಏನಾಗ್ತೀವಿ, ಸೊ ಆಮೇಲೆ ನಾವೇನ್ ಮಾಡ್ತೀವಿ, ಆಕ್ಷನ್ಸ್ ಅನ್ನ ತಗೊಳ್ತೀವಿ. ಸೊ ಡಿಸಿಷನ್ ಇಸ್ ಡಿಫ್ರೆಂಟ್, ಟೇಕಿಂಗ್ ಆಕ್ಷನ್ ಇಸ್ ಡಿಫ್ರೆಂಟ್. ಸೊ ಡಿಸಿಷನ್ ಅಂದ್ರೆ ಬರೀ ನಾವು ಪ್ಲಾನ್ ಮಾಡ್ತೀವಿ. ಸೊ ಡಿಸಿಷನ್ ಇಸ್ ಜಸ್ಟ್ ಪ್ಲಾನಿಂಗ್. ಸೊ ಆಕ್ಷನ್ ಮೀನ್ಸ್ ವಿ ವಿಲ್ ಆಕ್ಚುಲಿ ವರ್ಕ್. ಸೊ ನಾವೇನ್ ಮಾಡ್ತೀವಿ, ಆಕ್ಚುಲಿ ನಾವಲ್ಲಿ ಏನ್ ಮಾಡ್ತೀವಿ, ಪ್ಲಾನ್ ಏನ್ ಮಾಡಿರ್ತೀವಿ ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ವಿ ವಿಲ್ ಇಂಪ್ಲಿಮೆಂಟ್ ದ್ಯಾಟ್ ಪ್ಲಾನ್. ಸೊ ಈ ತರ ಏನಿರುತ್ತೆ ನಮ್ಮ ಅಕೌಂಟಿಂಗ್ ಪ್ರೋಸೆಸ್ ಇರುತ್ತೆ. ಸೊ ಇದೇ ತರ ಏನಾಗುತ್ತೆ, ಕಂಟಿನ್ಯೂಷನ್ ಆಗುತ್ತೆ. ಸೊ ಒಂದ್ ಯಾವುದೇ ಒಂದು ಡಿಸಿಷನ್ ಇರುತ್ತೆ, ಸೊ ಅದು ಈ ತರ ಫ್ಲೋ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಸೊ ಇದನ್ನ ನಿಮ್ಗೆ 5 marks ಗೆ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ಅನ್ನ ನೀವೇನ್ ಮಾಡ್ಬೇಕು, ಸೊ ಬುಕ್ ಅಲ್ಲೂ ಕೂಡ ಈ ಡಯಾಗ್ರಾಮ್ ಇದೆ. ಸೊ ಕರೆಕ್ಟ್ ಆಗಿ ಅದನ್ನ ನೋಡ್ಕೊಳ್ಳಿ. ಸೊ ಯಾವ ತರ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ ಅನ್ನೋದನ್ನ ನೀವಲ್ಲಿ ತಿಳ್ಕೊಳ್ಬಹುದು. ಸೊ ನೆಕ್ಸ್ಟ್ ಬರೋದು ನೇಚರ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಒನ್, ನೇಚರ್ ಆಫ್ ಅಕೌಂಟಿಂಗ್. ಸೊ ನಾನಿಲ್ಲಿ ಜಸ್ಟ್ ಸಮರೈಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಡೌಟ್ಸ್ ಬಂದಲ್ಲಿ ನೀವು ಅದನ್ನ ನೋಟ್ ಆನ್ ಮಾಡ್ಕೊಳ್ಳಿ. ಆ ನಂತರ ನಮಗೆ ನೀವು ಅದನ್ನ ಕೇಳಬಹುದು. ಸೊ ಇದಿಷ್ಟು ಅಕೌಂಟಿಂಗ್ ಪ್ರೋಸೆಸ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ವಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ನೇಚರ್ ಆಫ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ನ ಒಂದು ನೇಚರ್ ಇದೆ, ಸೊ ಸ್ವರೂಪ ಇದೆ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಬರ್ತವೆ. ಸೊ ಮೇನ್ ಇಂಪಾರ್ಟೆಂಟ್ 4 ಪಾಯಿಂಟ್ಸ್ ಬರ್ತವೆ. ಫಸ್ಟ್ ಒನ್, economic events. So first one, economic events. So ಏನು economic events ಅಂತ ಹೇಳಿದ್ರೆ, a business organization involves economic events. So every business ಏನ್ ಮಾಡುತ್ತೆ, ಎಕನಾಮಿಕ್ಸ್ ಇವೆಂಟ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಸೊ ಅಂದ್ರೆ ಎಕನಾಮಿಕ್ ಇವೆಂಟ್ ಇದ್ದೇ ಇರ್ತವೆ ಎಲ್ಲಾ ಕಂಪನಿಯಲ್ಲಿ, ಎಲ್ಲಾ ಬಿಸ್ನೆಸ್ ಅಲ್ಲಿ. ಅಂಡ್ ಎಕನಾಮಿಕ್ ಇವೆಂಟ್ ಇಸ್ ನೋನ್ ಆಸ್ happening of consequences to business organizations which consist of transaction and which are measurable in terms of money. So simple ಆಗಿ ಹೇಳಬೇಕು ಅಂತಂದ್ರೆ ಎಕನಾಮಿಕ್ ಇವೆಂಟ್ ಅಂತ ಹೇಳಿದ್ರೆ, ಸೊ ಏನಿದು ಹ್ಯಾಪನಿಂಗ್ ಆಫ್ ಕಾನ್ಸಿಕ್ವೆನ್ಸಸ್. ಸೊ ಇಲ್ಲಿ ಏನಾಗ್ತವೆ, ಸೊ ಹ್ಯಾಪನಿಂಗ್ಸ್. ಸೊ ಏನಾಗ್ತವೆ, ಕನ್ಸಿಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಇದೇನಾಗುತ್ತೆ, ಟ್ರಾನ್ಸಾಕ್ಷನ್ಸ್ ಗಳು ಇರ್ತಾವೆ ಇಲ್ಲಿ. ಸೊ ಯಾವ ತರ ಟ್ರಾನ್ಸಾಕ್ಷನ್ಸ್ ಇರ್ತವೆ, ಸೊ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಜರಬಲ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಟ್ರಾನ್ಸಾಕ್ಷನ್ಸ್, ಸೊ ಯಾವ ತರ ಟ್ರಾನ್ಸಾಕ್ಷನ್ಸ್, ಸೊ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಮನಿಯ ಮುಖಾಂತರ, ಸೊ ಹಣದ ಮುಖಾಂತರ ನಾವು ಅವನ್ನ ಮೆಜರ್ ಮಾಡ್ತೀವಿ. ಅಂತವಕ್ಕೆ ನಾವೇನಂತ ಕರಿತೀವಿ, ಮೆಜರಬಲ್ ಅಂತ ಕರಿತೀವಿ. ಸೊ ಮೆಜರಬಲ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಆ ಟ್ರಾನ್ಸಾಕ್ಷನ್ಸ್ ಗಳು ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಎಕನಾಮಿಕ್ ಇವೆಂಟ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳಿದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಎಕನಾಮಿಕ್ ಇವೆಂಟ್ ಅಂತ ಏನು. ಸೊ ಕಾನ್ಸಿಕ್ವೆನ್ಸಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ದ ಆರ್ಗನೈಸೇಷನ್.
consists of transactions that are measurable in terms of monetary values. ಸೊ ಮಾನಿಟರಿ ವ್ಯಾಲ್ಯೂಸ್ ಅಲ್ಲಿ ನಾವು ಏನು ಮೆಜರ್ ಮಾಡ್ತೀವಿ ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವೇನಂತ ಕರಿತೀವಿ, ಎಕನಾಮಿಕ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಆಫ್ ಮಷಿನರಿ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಪರ್ಚೇಸ್ ಆಫ್ ಮಷಿನರಿ. ಸೊ ನಾವೇನ್ ಮಾಡ್ತೀವಿ, ಒಂದು ಮಷಿನರಿನ ಪರ್ಚೇಸ್ ಮಾಡ್ತೀವಿ. ಸೊ ವೈ ಡು ವಿ ಪರ್ಚೇಸ್ ಮಷಿನರಿ? ಸೊ ವಾಟ್ಸ್ ದ ಯೂಸ್ ಆಫ್ ಪರ್ಚೇಸಿಂಗ್ ಮಷಿನರಿ? So it will be in terms of money. So it can be measurable in terms of money, monetary value. So ಇಲ್ಲಿ ಏನ್ ಮಾಡ್ತೀವಿ, ನಾವು ಮಷಿನರಿಯನ್ನು ಪರ್ಚೇಸ್ ಮಾಡ್ತೀವಿ. ಹೇಗೆ ಪರ್ಚೇಸ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಆರ್ ಚೆಕ್. ಸೊ ಇಲ್ಲಿ ಏನ್ ಮಾಡ್ತೀವಿ, ನಾವು ದುಡ್ಡನ್ನು ಕೊಡ್ತೀವಿ. ಸೊ ಅದೇನಿದೆ, ಆ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ನಾವು ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೆಷರಬಲ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದ್ರೆ ಅದು ಎಕನಾಮಿಕ್ ಇವೆಂಟ್ ಆಗುತ್ತೆ. ಸೊ ಈ ತರ ಏನಾಗುತ್ತೆ, ಪರ್ಚೇಸ್ ಮಾಡ್ತೀವಿ ನಾವು ಮಷಿನರಿ. ಸೊ ಅದರಿಂದ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಕೆಪ್ಟ್ ರೆಡಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇವೆಂಟ್. ಸೊ ಇದರಿಂದ ಇನ್ನೊಂದೆರಡು ಇವೆಂಟ್ಸ್ ಆಗ್ತವೆ. ಸೊ ಇನ್ನೂ ಜಾಸ್ತಿ ಇವೆಂಟ್ಸ್ ಆಗ್ತವೆ. ಸೊ ಏನ್ ಇವೆಂಟ್ಸ್ ಆಗ್ತವೆ? ಸೊ ಮಷಿನರಿ ಇಸ್ ಪರ್ಚೇಸ್, ದೆನ್ ವಿ ವಿಲ್ ಇನ್ಸ್ಟಾಲ್ ಇಟ್ ಅಂಡ್ ಫ್ರಮ್ ದ್ಯಾಟ್ ವಿ ವಿಲ್ ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ಸ್. ಸೊ ಅದರಿಂದ ಏನಾಗುತ್ತೆ, ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಇಲ್ಲಿ ಮಷಿನರಿ ಅಂತ ಬಂದ್ರೆ ದೊಡ್ಡ ದೊಡ್ಡ ಮಷಿನರಿ ಇರ್ತವೆ, ಕಂಪನಿಯಲ್ಲಿ ಫ್ಯಾಕ್ಟರಿಯಲ್ಲಿ ಮಷಿನರೀಸ್ ಇರ್ತವೆ. ಸೊ ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಪರ್ಚೇಸ್ ಆಫ್ ಮಷಿನರಿ ಅಂತ. ಸೊ ಆ ಮಷಿನರಿ ಒಂದ್ಸತಿ ಪರ್ಚೇಸ್ ಮಾಡ್ತೀವಿ, ಅದರಿಂದ ನಾವೇನ್ ಮಾಡ್ತೀವಿ, ಉತ್ಪಾದನೆಯನ್ನ ಮಾಡ್ತೀವಿ, ಪ್ರೊಡಕ್ಷನ್ ಅನ್ನ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಇನ್ನೂ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತವೆ, ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಗಳು, ಎಕನಾಮಿಕ್ ಇವೆಂಟ್ಸ್ ಗಳು ಆಗ್ತವೆ. ಸೊ ಇದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಆಫ್ ಮಷಿನ್. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಸಚ್ ಬಾಯಿಂಗ್, ಸೊ ದ್ಯಾಟ್ ಬಾಯಿಂಗ್ಸ್ ಇನ್ಕ್ಲೂಡ್ ದ ಅದರ್ ಬಾಯಿಂಗ್ಸ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಮಷಿನ್. ಸೊ ಮಷಿನರಿನ ಬಾಯ್ ಮಾಡ್ತೀವಿ, ಆಮೇಲೆ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಸೈಟ್ ಪ್ರಿಪರೇಷನ್ ಫಾರ್ ಇನ್ಸ್ಟಾಲೇಷನ್. ಸೊ ವಿ ವಿಲ್ ಇನ್ಸ್ಟಾಲ್ ಇಟ್, ದೆನ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಇಟ್ಸ್ ಇನ್ಸ್ಟಾಲೇಷನ್ ಅಂಡ್ ಟ್ರಯಲ್. ಸೊ ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಇನ್ಸ್ಟಾಲೇಷನ್ ಮಾಡಿ ನಮ್ಗೆ ಬೇರೆ ಎಕ್ಸ್ಪೆನ್ಸಸ್ ಇರುತ್ತೆ, ಸೊ ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಅದನ್ನಷ್ಟು ನಾವೇನ್ ಮಾಡ್ತೀವಿ, ಅಲ್ಲಿ ಅದಕ್ಕೆ ಖರ್ಚು ಮಾಡಿ ಅದನ್ನ ಇಟ್ಕೊಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಮಗೆ ಇನ್ನೂ ಜಾಸ್ತಿ ಎಕನಾಮಿಕ್ ಇವೆಂಟ್ಸ್ ಆಗುತ್ತೆ. ಸೊ ಇದಿಷ್ಟು ಎಕನಾಮಿಕ್ ಇವೆಂಟ್ಸ್ ಆಗಿದೆ. ಸೊ ಎಕನಾಮಿಕ್ ಇವೆಂಟ್ಸ್ ಅಲ್ಲಿ ಎರಡು ತರ ಇವೆಂಟ್ಸ್ ಬರ್ತವೆ. ಸೊ ಫಸ್ಟ್ ಒನ್, ಅದರಲ್ಲಿ ಫಸ್ಟ್ ಒನ್ ಎಕನಾಮಿಕ್ ಇವೆಂಟ್ಸ್ ಅಲ್ಲಿ ಫಸ್ಟ್ ಒನ್ ಎಕ್ಸ್ಟರ್ನಲ್ ಇವೆಂಟ್ಸ್. ಫಸ್ಟ್ ಒನ್ ಎಕ್ಸ್ಟರ್ನಲ್ ಇವೆಂಟ್ಸ್. ಸೊ ಎಕ್ಸ್ಟರ್ನಲ್ ಇವೆಂಟ್ಸ್ ಅಂತ ಹೇಳಿದ್ರೆ, if the events involve transactions between an outsider and an organization. So transactions which involves transaction between outsider. So outsider anta helidre who is not included in your organization, who is not from your organization, andre business. So yaru nim business alli irodilla, so ಬೇರೆಯವರ ಜೊತೆ, ಹೊರಗಿನವರ ಜೊತೆ ನೀವೇನ್ ಮಾಡ್ತೀರಿ, ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಸೇಲ್ ಆಫ್ ಮರ್ಚೆಂಡೈಸ್. ಸೊ ಸೇಲ್ ಆಫ್ ಮರ್ಚೆಂಡೈಸ್ ಅಂತ ಹೇಳಿದ್ರೆ ಗೂಡ್ಸ್. ಸೊ ಮರ್ಚೆಂಡೈಸ್ ಮೀನ್ಸ್ ಗೂಡ್ಸ್. ಸೊ ನಾವೇನ್ ಮಾಡ್ತೀವಿ, ಸೇಲ್ ಆಫ್ ಗೂಡ್ಸ್ ಟು ದ ಕಸ್ಟಮರ್ಸ್. ಸೊ ನಾವು ಒಂದು ಕಂಪನಿ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ವಿ ಆರ್ ಅ ಕಂಪನಿ ಅಂಡ್ ವಿ ಸೆಲ್ ಗೂಡ್ಸ್ ಟು ದ ಕಸ್ಟಮರ್ಸ್. ಸೊ that is an external event. So what we are doing here, so we are doing a transaction between outside of the company. So we are a company and we are doing a transaction with the outside. So this is called external events. So external events ಅಂದ್ರೆ ಗೊತ್ತಾಗಿದೆಯಲ್ಲ. ಸೊ ನಾವೊಂದು ಕಂಪನಿ ಅಂತ ಅನ್ಕೊಳ್ಳೋಣ, ನಾವೇನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ಸೆಲ್ ಮಾಡ್ತಾ ಇದೀವಿ, ಸರಕುಗಳನ್ನ ನಾವು ಸೆಲ್ ಮಾಡ್ತಾ ಇದೀವಿ. ಯಾರಿಗೆ ಸೆಲ್ ಮಾಡ್ತಾ ಇದೀವಿ, ಸೊ ಯಾರು ನಮ್ಮ ಕಂಪನಿಗೆ ರಿಲೇಟ್ ಆಗಿಲ್ವೋ, ಸೊ ಅವರಿಗೆ ನಾವು ಏನ್ ಮಾಡ್ತಾ ಇದೀವಿ, ಕಸ್ಟಮರ್ ಅಂತ ಕರಿತೀವಿ. ಸೊ ಅವರಿಗೆ ನಾವು ಏನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ಸೆಲ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಇದು ಒಂದೇದಾಗಿದೆ. ಸೊ ಇನ್ನೊಂದು ಬರುತ್ತೆ. ಸೊ ಸೆಕೆಂಡ್ ಒನ್ ಇಂಟರ್ನಲ್ ಇವೆಂಟ್ಸ್. ಸೆಕೆಂಡ್ ಒನ್ ಇಂಟರ್ನಲ್ ಇವೆಂಟ್ಸ್. ಸೊ ಇಂಟರ್ನಲ್ ಇವೆಂಟ್ಸ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅಪೋಸಿಟ್ ಟು external events. It is an economic event that occurs entirely between the internal wings of the enterprise. So these are such events that the transactions are entirely occurs
ಬಿಟ್ವೀನ್ ದ ಇಂಟರ್ನಲ್ ವಿಂಗ್ಸ್ ಆಫ್ ದ ಆರ್ಗನೈಸೇಷನ್. ಸೊ ಅಂದ್ರೆ ಏನು? ಸೊ ಇಲ್ಲಿ ಏನಾಗ್ತವೆ, ಸೊ ಟ್ರಾನ್ಸಾಕ್ಷನ್ಸ್ ಗಳು ಏನಾಗ್ತವೆ, ಅವು ಏನಿರ್ತವೆ ನಮ್ಮ ಕಂಪ್ನಿಯಲ್ಲೇ ಇರ್ತವೆ. ಸೊ ಆ ಟ್ರಾನ್ಸಾಕ್ಷನ್ಸ್ ದೇ ಆರ್ ವಿತ್ ಇನ್ ದ ಕಂಪನಿ. ಸೊ ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಅದು ಕೂಡ ಕಂಪನಿ, ಸೊ ಬಿಸ್ನೆಸ್ ಅಂತ ಕರಿತೀವಿ. ಸೊ ಟ್ರಾನ್ಸಾಕ್ಷನ್, ಯಾವ ಟ್ರಾನ್ಸಾಕ್ಷನ್ಗಳು ನಮ್ಮ ಕಂಪ್ನಿಯಲ್ಲೇ ಆಗ್ತವೆ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ನಲ್ ಇವೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪೇಮೆಂಟ್ ಟು ವೇಜಸ್. ಸೊ ವೇಜಸ್ ನ ನಾವು ಪೇಮೆಂಟ್ ಮಾಡ್ತೀವಿ. ಸೊ ವೇಜಸ್ ಅಂದ್ರೆ ನಾವೇನು ಸಂಬಳವನ್ನ ಏನು ಕೊಡ್ತೀವಿ, ಸೊ ಅದನ್ನ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ವೇಜಸ್ ಅನ್ನ ನಾವು ಯಾರಿಗೆ ಕೊಡ್ತೀವಿ, ಸಂಬಳವನ್ನ ಯಾರಿಗೆ ಕೊಡ್ತೀವಿ, ನಮ್ಮ ಆರ್ಗನೈಸೇಷನ್ ಅಲ್ಲಿ ಇರೋ ಎಂಪ್ಲಾಯೀಸ್ಗೆ ಮಾತ್ರ ನಾವು ಕೊಡ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವೇ ಏನ್ ಮಾಡ್ತಾ ಇದೀವಿ, ನಮ್ಮ ಆರ್ಗನೈಸೇಷನ್ ಅಲ್ಲೇ ನಾವು ಏನ್ ಮಾಡ್ತಾ ಇದೀವಿ, ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದೀವಿ. ಪೇಮೆಂಟ್ ಟು ಎಂಪ್ಲಾಯ್ಮೆಂಟ್ ಸ್ಯಾಲರಿ. ಸೊ ಎಂಪ್ಲಾಯೀಸ್ಗೆ ನಾವು ಏನ್ ಮಾಡ್ತಾ ಇದೀವಿ, ಸ್ಯಾಲರಿಯನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಕಂಪನಿ ಏನ್ ಮಾಡ್ತಾ ಇದೆ, ಅವರ ಎಂಪ್ಲಾಯೀಸ್ ಗಳಿಗೆ ಏನ್ ಮಾಡ್ತಾ ಇದೆ, ಸ್ಯಾಲರಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಈ ತರ ನಾವು ಇಂಟರ್ನಲ್ ವಿಂಗ್ಸ್ ಅಲ್ಲಿ ನಾವು ಏನಾದ್ರು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಇಂಟರ್ನಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಎಕನಾಮಿಕ್ ಇವೆಂಟ್ ಅಲ್ಲಿ ಬರ್ತವೆ. ಸೊ ಎಕನಾಮಿಕ್ ಇವೆಂಟ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ಎಕ್ಸ್ಟರ್ನಲ್ ಇವೆಂಟ್ಸ್ ಅಂಡ್ ಇಂಟರ್ನಲ್ ಇವೆಂಟ್ಸ್. ಸೊ ಎಕ್ಸ್ಟರ್ನಲ್ ಇವೆಂಟ್ಸ್ ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಅ ಟ್ರಾನ್ಸಾಕ್ಷನ್ ಬಿಟ್ವೀನ್ the company, so organization and the outside organization. Internal events is purely in internal wings. So the transactions purely involves internal wings. So ಅದಕ್ಕೆ ನಾವು internal events ಅಂತ ಕರಿತೀವಿ. So ಇದಿಷ್ಟು ಎಕನಾಮಿಕ್ ಇವೆಂಟ್ ಆಗಿದೆ. ಸೊ ಫಸ್ಟ್ ಒನ್ ಆಗಿದೆ ಎಕನಾಮಿಕ್ ಇವೆಂಟ್. ಸೊ ನೆಕ್ಸ್ಟ್ ಒನ್, second one we will learn identify, measurement and communication. So second nature. So second nature of accounting is identify, measurement and communication. So what is identify? ಸೊ ಐಡೆಂಟಿಫೈಯಿಂಗ್ ಅಂದ್ರೆ ಏನು? ಸೊ ಇದು ಸೆಕೆಂಡ್ ನೇಚರ್ ಆಗಿದೆ. ಸೊ ಐಡೆಂಟಿಫೈಯಿಂಗ್ ಮೀನ್ಸ್ ಡಿಟರ್ಮೈನಿಂಗ್ ವಾಟ್ ಟ್ರಾನ್ಸಾಕ್ಷನ್ಸ್ ಟು ಬಿ ರೆಕಾರ್ಡೆಡ್, ದಟ್ ಈಸ್ ಟು ಬಿ ಐಡೆಂಟಿಫೈಡ್ ಇವೆಂಟ್ಸ್ ವಿಚ್ ಆರ್ ಟು ಬಿ ರೆಕಾರ್ಡೆಡ್. ಸೊ ಇಲ್ಲಿ ಏನಾಗುತ್ತೆ, ಸೊ ನಾವು ಯಾವ ಟ್ರಾನ್ಸಾಕ್ಷನ್ಸ್ ಗಳನ್ನು ನಾವು ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಿ. ಸೊ ಅದಕ್ಕೆ ನಾವು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಸೊ ಐಡೆಂಟಿಫಿಕೇಶನ್ ಅಂದ್ರೆ ಏನು? ಸೊ ವಿಚ್ ಆರ್ ದ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾವ್ ಟು ರೆಕಾರ್ಡ್. ಸೊ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಅದನ್ನ ಐಡೆಂಟಿಫೈ ಮಾಡ್ತೀವಿ, ಅದನ್ನ ನೋಡ್ತೀವಿ, ಚೆಕ್ ಮಾಡ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ ಅಬ್ಸರ್ವಿಂಗ್ ಆಕ್ಟಿವಿಟೀಸ್. ಸೊ ಅದನ್ನ ಹೇಗೆ ಮಾಡ್ತೀವಿ, ಇಟ್ ಅಬ್ಸರ್ವ್ ದ ಆಕ್ಟಿವಿಟೀಸ್ ಅಂಡ್ ಸೆಲೆಕ್ಟಿಂಗ್ ದೋಸ್ ಇವೆಂಟ್ಸ್ ದಟ್ ಆರ್ ಕನ್ಸಿಡರಿಂಗ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅಂಡ್ ರಿಲೇಟೆಡ್ ಟು ದ ಆರ್ಗನೈಸೇಷನ್. ಸೊ ಐಡೆಂಟಿಫೈ ಹೇಗೆ ಮಾಡ್ತೀವಿ? ಸೊ ಐಡೆಂಟಿಫೈ ಇನ್ಕ್ಲೂಡ್ಸ್ ವಾಟ್, ಅಬ್ಸರ್ವಿಂಗ್ ಆಕ್ಟಿವಿಟೀಸ್. ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ, ಆಕ್ಟಿವಿಟೀಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಹೇಗೆ ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಕನ್ಸಿಡರ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್. ಸೊ ಇಲ್ಲಿ ಹೇಳಿದೀನಿ ಮಾನಿಟರಿ ಟರ್ಮ್ಸ್. ಸೊ ಮಾನಿಟರಿ ಟರ್ಮ್ಸ್ ಅಲ್ಲಿ ಇರೋದನ್ನ ಮಾತ್ರ ನಾವು ಏನ್ ಮಾಡ್ತೀವಿ, ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಮನಿ ಇರಬೇಕು. ಸೊ ಅಂತವನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಿರಬೇಕು, ವಿಚ್ ಆರ್ ರಿಲೇಟೆಡ್ ಟು ಆರ್ಗನೈಸೇಷನ್. ಸೊ ನಮ್ಮ ಕಂಪನಿಗೆ ಯಾವ ರಿಲೇಟ್ ಆಗ್ತವೆ ಇನ್ಫಾರ್ಮೇಶನ್ ಅಥವಾ ಟ್ರಾನ್ಸಾಕ್ಷನ್ಸ್, ಸೊ ಅಂತವನ್ನ ಮಾತ್ರ ನಾವೇನ್ ಮಾಡ್ತೀವಿ, ಇಲ್ಲಿ ಐಡೆಂಟಿಫೈ ಮಾಡ್ತೀವಿ. ಸೊ ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಐಡೆಂಟಿಫೈ ಮಾಡಿ ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಫಸ್ಟ್ ಒನ್. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಚೇಂಜಸ್ ಇನ್ ಮ್ಯಾನೇಜರಿಯಲ್ ಪಾಲಿಸಿ ಆರ್ ಅಪಾಯಿಂಟ್ಮೆಂಟ್ ಆರ್ ಇಂಪಾರ್ಟೆಂಟ್ ಬಟ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತವೆ ಮ್ಯಾನೇಜರಿಯಲ್ ಪಾಲಿಸೀಸ್ ಅಲ್ಲಿ. ಸೊ ವಿ ವಿಲ್ change each and every time the managerial policies, so the decisions. So but aವೇನಾಗ್ತವೆ, ಅವು ಇಂಪಾರ್ಟೆಂಟ್ ಆಗಿರ್ತವೆ. So those are very important for the company, but we will not record them in the books of account. So why we will not record them in the books of account? It is not in terms of money. So it is not measurable in terms of money. ಅದಕ್ಕೆ ನಾವು ಏನ್ ಮಾಡ್ತೀವಿ, ಅವನ್ನ ರೆಕಾರ್ಡ್ ಮಾಡೋದಿಲ್ಲ. ಸೊ ಅವು ಕಂಪನಿಗೆ ಇಂಪಾರ್ಟೆಂಟ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಅವು ಮೆಜರಬಲ್ ಇರೋದು. ಸೊ ಅವನ್ನ ನಾವು ಮೆಜರ್ ಮಾಡಕ್ ಬರೋದು.
ಸೊ ಅದು ಇನ್ ಟರ್ಮ್ಸ್ ಆಫ್ ಮನಿ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವನ್ನ ಇಲ್ಲಿ ರೆಕಾರ್ಡ್ ಮಾಡೋದು. ಸೊ ಈ ತರ ಏನಿರುತ್ತೆ, ಐಡೆಂಟಿಫಿಕೇಶನ್ ಇರುತ್ತೆ. ಸೆಕೆಂಡ್ ಒನ್ ಮೆಜರ್ಮೆಂಟ್ ಅಂತ ಬರುತ್ತೆ. ಸೊ ಮೆಜರ್ಮೆಂಟ್ ಮೆಜರಿಂಗ್ ಅಂತ ಹೇಳಿದ್ರೆ ಏನು, ಸೊ ಕ್ಯಾಲ್ಕುಲೇಟ್ ಮಾಡೋದು, ಸೊ ಮೆಜರ್ ಮಾಡೋದು. ಸೊ ಹೇಗೆ ಮೆಜರ್ ಮಾಡ್ತೀವಿ, ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ, ಕ್ವಾಂಟಿಫಿಕೇಶನ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಮೆಜರ್ಮೆಂಟ್ ಮೀನ್ಸ್ quantification of business transaction into financial terms. So it is a quantification of business transaction into financial terms by using monetary unit, that means rupees and paisas as a measuring unit. So ಇಲ್ಲಿ measurement ಅನ್ನ ಹೇಗೆ ಮಾಡ್ತೀವಿ ನಾವು, ಸೊ measuring unit ಹೇಗೆ ಇಟ್ಕೊಳ್ತೀವಿ ನಾವು, ಸೊ rupees ಮತ್ತೆ ಪೈಸಾ ಏನಿರ್ತವೆ, ಸೊ ಅವು measuring unit ಅಂತ ಇಟ್ಕೊಂಡು ನಾವು ಏನ್ ಮಾಡ್ತೀವಿ, ಅಲ್ಲಿ measurements ಅನ್ನ ಮಾಡ್ತೀವಿ. ಸೊ ಇದು ಮೆಜರ್ಮೆಂಟ್ ಆಗಿದೆ. ಇಫ್ ಇವೆಂಟ್ ಕೆನಾಟ್ ಬಿ ಕ್ವಾಂಟಿಫೈಡ್ ಇನ್ ಮಾನಿಟರಿ ಟರ್ಮ್ಸ್, ಸೊ ನಾವು ಇವೆಂಟ್ ಅನ್ನ ನಾವು ಮಾನಿಟರಿ ಟರ್ಮ್ಸ್ ಅಲ್ಲಿ ಮೆಜರ್ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಅವನ್ನ ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸೊ ಇದನ್ನ ನಾವೇನ್ ಮಾಡೋದಿಲ್ಲ, ಕನ್ಸಿಡರ್ಡ್, ದೀಸ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ರೆಕಾರ್ಡಿಂಗ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ ಅಂತ ಇವೆಂಟ್ಸ್ ಗಳನ್ನ ನಾವು ಇಲ್ಲಿ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ನಾವು ರೆಕಾರ್ಡ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಗೊತ್ತಾಯ್ತಲ್ಲ. ಸೊ ಐಡೆಂಟಿಫಿಕೇಶನ್ ಮಾಡಿದಾಗ ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ. ಸೊ ಏನಿರುತ್ತೆ ಅಲ್ಲಿ, ವಿಚ್ ಆರ್ ನಾಟ್ ಮೆಜರೇಬಲ್, ಸೊ ಅವನ್ನ ನಾವ್ ಏನ್ ಮಾಡಕ್ ಆಗೋದಿಲ್ಲ, ಇಲ್ಲಿ ರೆಕಾರ್ಡ್ ಮಾಡಕ್ಕೆ ಆಗೋದಿಲ್ಲ. ಸೊ ಯಾಕೆ ರೆಕಾರ್ಡ್ ಮಾಡಕ್ ಆಗೋದಿಲ್ಲ, ದೇ ಆರ್ ನಾಟ್ ಮೆಜರಬಲ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಅದಕ್ಕೆ ಏನ್ ಮಾಡೋದಿಲ್ಲ, ನಾವು ಅವನ್ನ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡೋದು. ಥರ್ಡ್ ಒನ್, ಸೊ ಥರ್ಡ್ ಒನ್ ಏನಿದೆ, ರೆಕಾರ್ಡಿಂಗ್. ಸೊ ವಾಟ್ ಯು ಮೀನ್ ಬೈ ರೆಕಾರ್ಡಿಂಗ್? Once the economic event are identified and measured. So in the first one, identification, measurement. So mad ಆದ್ಮೇಲೆ in terms of financial terms. So in financial terms, these are recorded in the books of account in the monetary terms and in a chronological order. So next one ನಾವು ಏನ್ ಮಾಡ್ತೀವಿ, ಮೊದಲಿಗೆ ನಾವು ಐಡೆಂಟಿಫೈ ಮಾಡ್ತೀವಿ ಯಾವ ರೆಕಾರ್ಡ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಆಮೇಲೆ ಅದನ್ನ ಮೆಜರ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಮನಿ. ನೆಕ್ಸ್ಟ್ ಒನ್ ಥರ್ಡ್ ಪ್ರೊಸೆಸ್ ಏನ್ ಬರುತ್ತೆ, ರೆಕಾರ್ಡಿಂಗ್ ಆಫ್ ದೋಸ್ ಟ್ರಾನ್ಸಾಕ್ಷನ್ಸ್. ಸೊ ನಾವೇನ್ ಮಾಡ್ತೀವಿ ಇಲ್ಲಿ, ರೆಕಾರ್ಡಿಂಗ್ ಆಫ್ ದೋಸ್ ಟ್ರಾನ್ಸಾಕ್ಷನ್ ಇನ್ ಅ ಕ್ರೋನೋಲಾಜಿಕಲ್ ಆರ್ಡರ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಡೇಟ್ ವೈಸ್ ನಾವೇನ್ ಮಾಡ್ತೀವಿ, ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡಿಂಗ್ ಇಸ್ ಡನ್ ಇನ್ ಅ ಮ್ಯಾನರ್ ದಟ್ ದ ನೆಸೆಸರಿ ಇನ್ಫಾರ್ಮೇಶನ್ ಈಸ್ summarized as per well established practice and available as and when it is required. ಸೊ ಆ ತರ ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಅದನ್ನ ಸಮರೈಸ್ ಮಾಡೋದಕ್ಕೆ, ಸೊ ಸ್ಟಡಿ ಮಾಡೋದಕ್ಕೆ ಅದು ನಮ್ಗೆ ಈಸಿ ಆಗುತ್ತೆ. ಅದರಿಂದ ಮತ್ತೇನಾಗುತ್ತೆ, ನಮ್ಗೆ ಯಾವಾಗ ಬೇಕು, ಸೊ ಆ ಇನ್ಫಾರ್ಮೇಶನ್ ನಮ್ಗೆ ಯಾವಾಗ ಬೇಕು ಅವಾಗ ಏನಾಗುತ್ತೆ ಯೂಸ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನಾವು ರೆಕಾರ್ಡಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ರೆಕಾರ್ಡಿಂಗ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ದಟ್ ಈಸ್ ಕಮ್ಯುನಿಕೇಟಿಂಗ್. ಸೊ ನೆಕ್ಸ್ಟ್ ಒನ್, ಕಮ್ಯುನಿಕೇಶನ್. ದ ಎಕನಾಮಿಕ್ ಇವೆಂಟ್ಸ್ ಆರ್ ಐಡೆಂಟಿಫೈಡ್, ಮೆಜರ್ಡ್ ಅಂಡ್ ರೆಕಾರ್ಡಿಂಗ್. ಸೊ ಇವೇನ್ 3 ಸ್ಟೆಪ್ ಇದಾವೆ, ಐಡೆಂಟಿಫಿಕೇಶನ್, ಮೆಜರ್ಮೆಂಟ್ ಅಂಡ್ ರೆಕಾರ್ಡಿಂಗ್. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿ ಆದ್ಮೇಲೆ ಸೊ ನಾವೇನ್ ಮಾಡ್ತೀವಿ, ಆ ಪ್ರೆಸೆಂಟ್ ಪರ್ಟಿನೆಂಟ್ ಇನ್ಫಾರ್ಮೇಶನ್ ಏನಿರುತ್ತೆ, ಸೊ ಆ ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಮಾಡಿರ್ತೀವಿ ಆ ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಕಮ್ಯುನಿಕೇಟಿಂಗ್ ದಾಟ್ ಸರ್ಟನ್ ಫಾರ್ಮ್ ಟು ಮ್ಯಾನೇಜ್ಮೆಂಟ್ ಅಂಡ್ ಅದರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಯೂಸರ್ಸ್. ಸೊ ಆ ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಗೆ ಏನ್ ಮಾಡ್ತೀವಿ, ಡಿಸಿಷನ್ ತಗೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಅವ್ರಿಗೆ ಮೂವ್ ಮಾಡ್ತೀವಿ. ಸೊ ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಇದಕ್ಕೆ ಕಮ್ಯುನಿಕೇಶನ್ ಅಂತ ಕರಿತೀವಿ. ದ ಇನ್ಫಾರ್ಮೇಶನ್ ಈಸ್ ರೆಗ್ಯುಲರ್ಲಿ ಕಮ್ಯುನಿಕೇಟೆಡ್ ಥ್ರೂ ಅಕೌಂಟಿಂಗ್ ರಿಪೋರ್ಟ್ಸ್. ಸೊ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ರಿಪೋರ್ಟ್ಸ್ ಅಂತ ಪ್ರಿಪೇರ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಅದನ್ನ ಇಯರ್ಲಿ ಆದ್ರೂ ಆಗಿರ್ಬೋದು, ಡೈಲಿ ಆದ್ರೂ ಆಗಿರ್ಬೋದು, ವೀಕ್ಲಿ ಆದ್ರೂ ಆಗಿರ್ಬೋದು. ಸೊ ಆ ತರ ನಾವೇನ್ ಮಾಡ್ತೀವಿ, ಸೊ ಎನಿ ಟೈಮ್, ಸೊ ಅವ್ರಿಗೆ ಯಾವ ತರ ಫ್ಲಕ್ಚುಯೇಷನ್ ಬೇಕು, ಸೊ ಅವ್ರಿಗೆ ಯಾವ ತರ ಈಸಿ ಆಗುತ್ತೋ ಆ ತರ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ರಿಪೋರ್ಟ್ಸ್ ಅನ್ನ ಮಾಡಿ ನಾವೇನ್ ಮಾಡ್ತೀವಿ, ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ, ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಇವಿಷ್ಟು ಕೂಡಿದಾಗ ನಮ್ಗೆ ಏನಾಗುತ್ತೆ, ಅಕೌಂಟಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಗೆ ಏನಾಗುತ್ತೆ, ಐಡೆಂಟಿಫಿಕೇಶನ್ ಆಫ್ ಎಕನಾಮಿಕ್ ಇವೆಂಟ್ಸ್. ಸೆಕೆಂಡ್ ಒನ್ ಏನಾಗುತ್ತೆ, measuring them in terms of monetary values. Third one, recording them in chronological order. And fourth one, communicating that information to the management. So ಇದಿಷ್ಟು ಅಕೌಂಟಿಂಗ್ ಆಗಿದೆ, ನೇಚರ್ ಆಫ್ ಅಕೌಂಟಿಂಗ್ ಆಗಿದೆ. ಸೊ ತುಂಬಾ ಸಿಂಪಲ್ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದರಲ್ಲೂ ಡೌಟ್ ಬಂದ್ರೆ ನೀವು ನನ್ನ ಕೇಳಬಹುದು.
ಸೊ ಇದಿಷ್ಟು ಅಕೌಂಟಿಂಗ್ ಆಗಿದೆ. ಸೊ ಇದಿಷ್ಟು ಎಕನಾಮಿಕ್ ಇವೆಂಟ್ ಆಗಿದೆ. ಸೊ ಥರ್ಡ್ ಒನ್ ಬರುತ್ತೆ. ಥರ್ಡ್ ಒನ್ ಆರ್ಗನೈಸೇಷನ್. ಸೊ ಸಿ ಆರ್ಗನೈಸೇಷನ್. ಸೊ ಆರ್ಗನೈಸೇಷನ್ ಅಂದ್ರೆ ಏನು? ಆರ್ಗನೈಸೇಷನ್ refers to a business enterprise. So business enterprise is also known as organization. So here group of people working together as a group. So ಇಲ್ಲಿ ಏನ್ ಮಾಡ್ತಾರೆ? ಸೊ ಗ್ರೂಪ್ ಅಲ್ಲಿ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ಎಂಪ್ಲಾಯೀಸ್ ಗಳು ಅಥವಾ ವರ್ಕರ್ಸ್ ಗಳು ಏನ್ ಮಾಡ್ತಾರೆ, ಒಂದು ಕಂಪನಿಗೆ ಏನ್ ಮಾಡ್ತಾ ಇರ್ತಾರೆ, ದುಡಿದಿರ್ತಾರೆ. ಸೊ ಅದಕ್ಕೆ ನಾವು ಆರ್ಗನೈಸೇಷನ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್ ಎಂಟರ್ಪ್ರೈಸ್, ವೆದರ್ ಫಾರ್ ಪ್ರಾಫಿಟ್ ಆರ್ ನಾನ್ ಪ್ರಾಫಿಟ್ ಮೋಟಿವ್. ಸೊ ಇಲ್ಲಿ ಅದರ ಮೇನ್ ಉದ್ದೇಶ ಏನಿರುತ್ತೆ, ಮೇನ್ ಏಮ್. ಸೊ ಪ್ರಾಫಿಟ್ ಮೋಟಿವ್ ಆದ್ರೂ ಆಗಿರ್ಬೋದು, ಸೊ ಪ್ರಾಫಿಟ್ ಗಳಿಸಬೇಕು ಅಂತ ಆದ್ರೂ ಆಗಿರ್ಬೋದು, ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕೂಡ ಆಗಿರ್ಬೋದು. ಸೊ ಅದು ಡಿಪೆಂಡ್ಸ್ ಆನ್ ದಟ್ ಕಂಪನಿ. Depending upon the size of activities and level of business operation, it can be sole proprietorship, concern, partnership firm, cooperative society, company, local authority, municipal corporation, or any other association of persons. So depending upon the size of the organization, so companies, so the organization, ಸಂಸ್ಥೆಯ ಸೈಜ್ ಏನಿರುತ್ತೆ, ಸೊ ಆ ಕಂಪನಿ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅದರ ಮೇಲೆ ಏನ್ ಮಾಡ್ತಾರೆ, ಅವರು ಬಿಸ್ನೆಸ್ ಅನ್ನ ಏನ್ ಮಾಡ್ತಿರ್ತಾರೆ, ನಡ್ಸ್ಕೊಂಡು ಹೋಗ್ತಿರ್ತಾರೆ. ಸೊ ಕಂಪನಿಯಲ್ಲಿ ಒಬ್ಬನೇ ಜನ ಇದ್ರೆ, ಸೊ ಒಬ್ಬನೇ ಇದ್ದಾಗ ನಾವು ಅದನ್ನ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ, ಸೋಲ್ ಪ್ರೊಪ್ರೈಟರ್ ಕನ್ಸರ್ನ್ ಅಂತ ಕರಿತೀವಿ. ಇಬ್ರು ಅಥವಾ 3 ಜನ ಇದ್ರೆ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಸೊ ಈ ತರ ಏನಾಗುತ್ತೆ, ಸೊ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಬಿಸ್ನೆಸ್ ನಾವೇನ್ ಮಾಡ್ತೀವಿ, ಅಲ್ಲಿ ಆ ಕಂಪನಿಯನ್ನ, ಆ ಆರ್ಗನೈಸೇಷನ್ ಅನ್ನ ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಈ ತರ ನಾವೇನ್ ಮಾಡ್ತೀವಿ, ಅಲ್ಲಿ ಎಸ್ಟಾಬ್ಲಿಷನ್ ಅನ್ನು ಮಾಡ್ತೀವಿ. ಸೊ ಇದು ಆರ್ಗನೈಸೇಷನ್ ಆಗಿದೆ. ಸೊ ದಿಸ್ ಈಸ್ ಆರ್ಗನೈಸೇಷನ್. ಸೊ ಇಟ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಬಿಸ್ನೆಸ್ we will start the business. So it may be sole trading concern or partnership firm or cooperative society or any other association of persons. So fourth one, last one, interest users of information. Last one, interest users of information. So what do you mean by interest users of information? So accounting is a means by which necessary financial information about business enterprise is communicated and is also called language of business. So ಇಲ್ಲಿ ಏನ್ ಮಾಡ್ತೀವಿ ನಾವು, ಸೊ ಇಂಟ್ರೆಸ್ಟ್ ಯೂಸರ್ಸ್ ಫಾರ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಆ ಬಿಸ್ನೆಸ್ ನ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಅದನ್ನ ನಾವು ಹೇಳ್ತೀವಿ, ಯಾರಿಗೆ ಆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅವರಿಗೆ ನಾವು ಅದನ್ನ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ನಿಮ್ಗೆ 1 ಮಾರ್ಕ್ಸ್ ಕೇಳ್ಬೋದು, ವಾಟ್ ಯು ಮೀನ್ ಬೈ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ, ಏನಂತ ಬರಿಬೇಕಾಗುತ್ತೆ, ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಬೌಟ್ ಬಿಸ್ನೆಸ್ ಎಂಟರ್ಪ್ರೈಸ್ ಈಸ್ ಕಮ್ಯುನಿಕೇಟ್. ಸೊ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಏನಿರುತ್ತೆ, ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಕಮ್ಯುನಿಕೇಟ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಸೊ ಮೆನಿ ಯೂಸರ್ಸ್ ನೀಡ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್, ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಾಗುತ್ತೆ, ಜಾಸ್ತಿ ಯೂಸರ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಇನ್ ಆರ್ಡರ್ ಟು ಮೇಕ್ ಇಂಪಾರ್ಟೆಂಟ್ ಫರ್ದರ್ ಡಿಸಿಷನ್. ಸೊ ಇನ್ಫಾರ್ಮೇಶನ್ ಯಾಕೆ ಬೇಕಾಗುತ್ತೆ, ಅವರು ಒಂದು ಫರ್ದರ್ ಡಿಸಿಷನ್ ತಗೊಳ್ತಾರೆ. ಸೊ ಫೈನಾನ್ಷಿಯಲ್ ಪೊಸಿಷನ್ ಅಂದ್ರೆ ಕಂಪನಿಯ ಸ್ಟೇಟಸ್, ಸೊ ಪ್ರೆಸೆಂಟ್ ಸ್ಟೇಟಸ್ ಅಂತ ಏನ್ ಕರಿತೀವಿ. ಸೊ ಕಂಪನಿ ಚೆನ್ನಾಗಿ ರನ್ ಆಗ್ತಾ ಇದ್ರೆ ಸೊ ನಾವು ಅದಕ್ಕೆ ಒಂದು ಡಿಸಿಷನ್ ಅನ್ನ ತಗೊಳ್ತೀವಿ. ಕಂಪನಿ ಸರಿಯಾಗಿ ರನ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು ಡಿಸಿಷನ್ ತಗೊಳ್ತೀವಿ. ಸೊ ಈ ತರ ಏನಾಗುತ್ತೆ, ಕಂಪನಿಯ ಇನ್ಫಾರ್ಮೇಶನ್, ಸೊ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಡಿಸಿಷನ್ ತಗೊಳ್ಳೋದಕ್ಕೆ ಏನಾಗುತ್ತೆ, ಅದು ಹೆಲ್ಪ್ ಮಾಡುತ್ತೆ. ಸೊ ಈ ತರ ಏನಾಗುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ವಲಿ ಯಾರು ಯೂಸ್ ಮಾಡ್ತಾರೆ, ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಓನರ್ಸ್ ಏನ್ ಮಾಡ್ತಾರೆ, ಆ ಇನ್ಫಾರ್ಮೇಶನ್ ಅನ್ನ ಅವರು ಫರ್ದರ್ ಡಿಸಿಷನ್ ಮಾಡೋದಕ್ಕೆ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಇದು 2 ಕ್ಯಾಟಗರಿ ಇರುತ್ತೆ. ಸೊ ದಿಸ್ ಈಸ್
ಕ್ಲಾಸಿಫೈಡ್ ಇಂಟು 2 categories. ಸೊ ಇದರಲ್ಲಿ ಫಸ್ಟ್ ಒನ್ internal users and second one external users. So information, user information allu kuda enagide, so it is further classified into 2 types. First one enide internal users anta barutte, second one enide external users anta barutte. So what do you mean by internal users? So who are internal users? So internal users in the sense the user of information who is within the organization. So organization alli iroorge ಆ ಇನ್ಫಾರ್ಮೇಶನ್ ಅನ್ನ ಏನ್ ಬಳಸ್ತಾರೆ, ಆರ್ಗನೈಸೇಷನ್ ಅಲ್ಲಿ ಏನ್ ಇರ್ತಾರೆ, ಸಂಸ್ಥೆಯಲ್ಲಿ ಇರೋರೇ ಏನ್ ಮಾಡ್ತಾರೆ, ಆ ಇನ್ಫಾರ್ಮೇಶನ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಇಂಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮ್ಯಾನೇಜರ್, ಸೊ ಮ್ಯಾನೇಜರ್ ಆಫ್ ದ ಕಂಪನಿ, ಫೈನಾನ್ಷಿಯಲ್ ಆಫೀಸರ್ ಆಫ್ ದ ಕಂಪನಿ, ವೈಸ್ ಪ್ರೆಸಿಡೆಂಟ್, ಸೊ ಬಿಸ್ನೆಸ್ ಯೂನಿಟ್ ಮ್ಯಾನೇಜರ್, ಪ್ಲಾಂಟ್ ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್ ಅಂಡ್ ಸೂಪರ್ವೈಸರ್ ಲೈನ್. ಸೊ ಈ ತರ ಏನಾಗುತ್ತೆ, ಸೊ ಕಂಪನಿಯಲ್ಲಿ ಇರೋರೇ ಏನ್ ಮಾಡ್ತಾರೆ, ಆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಅಂತವ್ರಿಗೆ ನಾವೇನಂತ ಕರಿತೀವಿ, ಇಂಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಬರುತ್ತೆ, ಸೊ ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಬರುತ್ತೆ. ಸೊ ಎಕ್ಸ್ಟರ್ನಲ್ ಯೂಸರ್ಸ್ ಇನ್ಕ್ಲೂಡ್ಸ್ ಬ್ಯಾಂಕ್ಸ್, ಕ್ರೆಡಿಟರ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಲೆಂಡರ್ಸ್, ಟ್ಯಾಕ್ಸ್ ಅಥಾರಿಟೀಸ್, ಲೇಬರ್ ಯೂನಿಯನ್ಸ್, ಟ್ರೇಡ್ ಅಸೋಸಿಯೇಷನ್ಸ್, ಸೆಬಿ ಅಂಡ್ ಕಸ್ಟಮರ್ಸ್. ಸೊ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿದ್ರೆ, ಸೊ ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ those who are outside the organization and those who depends on the organization. ಸೊ ಕಂಪನಿಯ ಮೇಲೆ ಏನ ಡಿಪೆಂಡ್ ಆಗಿರ್ತಾರೆ, ಸೊ ಹೊರಗಿನವರು, ಸೊ ಔಟ್ಸೈಡ್ ದ ಆರ್ಗನೈಸೇಷನ್ ಕೂಡ ಏನಿರ್ತಾರೆ, ಸೊ ಅವರು ಕೂಡ ನಮ್ಮ ಕಂಪನಿ ಮೇಲೆ, ನಮ್ಮ ಕಂಪನಿ ಇನ್ಫಾರ್ಮೇಶನ್ ಮೇಲೆ ಏನ್ ಮಾಡಿರ್ತಾರೆ, ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಸೊ ಯಾರಾಗಿರ್ತಾರೆ, ಇನ್ವೆಸ್ಟರ್ಸ್ ಆಗಿರ್ತಾರೆ. ಸೊ ನಮ್ಮ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅಂತವರು ಔಟ್ಸೈಡರ್ ಆರ್ಗನೈಸೇಷನ್ ಆಗಿರ್ತಾರೆ. ಸೊ ಅವ್ರಿಗೆ ಏನಂತ ಕರಿತೀವಿ ನಾವು, ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ಸ್, ಡಿಬೆಂಚರ್ಸ್, ಕ್ರೆಡಿಟರ್ಸ್, ಬ್ಯಾಂಕ್ಸ್, ಸೊ ಅವರೆಲ್ಲ ಏನ್ ಮಾಡ್ತಾರೆ, ನಮ್ಮ ಕಂಪನಿ ಮೇಲೆ ಔಟ್ಸೈಡರ್ಸ್ ಆಗಿರ್ತಾರೆ. ಅವರು ನಮ್ಮ ಕಂಪನಿ ಮೇಲೆ ಏನಾಗಿರ್ತಾರೆ, ನಮ್ಮ ಕಂಪನಿ ಇನ್ಫಾರ್ಮೇಶನ್ ಮೇಲೆ ಅವರು ತುಂಬಾ ಡಿಪೆಂಡ್ ಆಗಿರ್ತಾರೆ. ಸೊ ಯಾಕೆ ಡಿಪೆಂಡ್ ಆಗಿರ್ತಾರೆ, ಅವರು ನಮ್ಮ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಏನಾಗ್ತಾರೆ, ಅವ್ರಿಗೆ ಆ ಇನ್ಫಾರ್ಮೇಶನ್ ಏನಿದೆ, ಅಕೌಂಟಿಂಗ್ ಇನ್ಫಾರ್ಮೇಶನ್, ಅದರ ಮೇಲೆ ಅವ್ರು ಏನಿರ್ತಾರೆ, ಜಾಸ್ತಿ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಇವೆಷ್ಟು ನೇಚರ್ ಆಫ್ ಅಕೌಂಟಿಂಗ್ ಆಗಿದೆ. ಸೊ ಇದರಲ್ಲಿ 4 ಟೈಪ್ಸ್ ಬರ್ತವೆ. ಸೊ ದಿಸ್ ಇನ್ಕ್ಲೂಡ್ 4 ಟೈಪ್ಸ್. ಸೊ ಫಸ್ಟ್ ಒನ್ ಎಕನಾಮಿಕ್ ಇವೆಂಟ್. ಸೊ ಎಕನಾಮಿಕ್ ಇವೆಂಟ್ ಅಂದ್ರೆ ಏನು ಅಂತ ನೋಡಿದೀವಿ. ಸೆಕೆಂಡ್ ಒನ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಅಂಡ್ ಕಮ್ಯುನಿಕೇಟಿಂಗ್. ಥರ್ಡ್ ಒನ್ ಆರ್ಗನೈಸೇಷನ್ ಅಂಡ್ ಲಾಸ್ಟ್ ಒನ್ ಇಂಟ್ರೆಸ್ಟ್ ಯೂಸರ್ಸ್ ಆಫ್ ಇನ್ಫಾರ್ಮೇಶನ್. ಸೊ ಈ ತರ ಏನಿರುತ್ತೆ, ನೇಚರ್ ಆಫ್ ಅಕೌಂಟಿಂಗ್ ಇರುತ್ತೆ. ಸೊ ಇದಿಷ್ಟು ನೇಚರ್ ಆಫ್ ಅಕೌಂಟಿಂಗ್. ಸೊ ಇದರಲ್ಲೂ ಕೂಡ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ನೀವು ನನ್ನ ಕೇಳಬಹುದು.